ಕೊನೆಗೂ ಶರಣಾಯಿತು ಇರಾನ್. ಯುದ್ಧ ನಿಲ್ಲಿಸಲು ಅಮೆರಿಕಾಗೆ 3 ಕಠಿಣ ಷರತ್ತು. ಪರ್ಷಿಯನ್ ಕೊಲ್ಲಿಯಲ್ಲಿ ಕಾದಿದೆಯಾ ಪ್ರಳಯ? ನಮಸ್ಕಾರ ವೀಕ್ಷಕರೇ. ಕಳೆದ 13 ದಿನಗಳಿಂದ ಇಡೀ ಜಗತ್ತು ಅಕ್ಷರಶಃ ಉಸಿರು ಬಿಗಿ ಹಿಡಿದು ಕೂತಿತ್ತು. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಗುದ್ದಾಟದಿಂದಾಗಿ 3ನೇ ಮಹಾಯುದ್ಧ ಶುರುವಾಗೇ ಬಿಡುತ್ತೆ, ಇಡೀ ಮಧ್ಯಪ್ರಾಚ್ಯ ಸುಟ್ಟು ಬೂದಿಯಾಗತ್ತೆ ಅಂತೆಲ್ಲ ಭಾವಿಸಲಾಗಿತ್ತು. ಆಕಾಶದಿಂದ ನಿರಂತರ ಬೆಂಕಿಯ ಮಳೆ ಸುರಿತಾ ಇತ್ತು. ಆದರೆ ಈ ಎಲ್ಲ ಪ್ರಕ್ಷುಬ್ಧ ವಾತಾವರಣದ ನಡುವೆ ಈಗೊಂದು ಭಾರೀ ದೊಡ್ಡ ಬೆಳವಣಿಗೆ ನಡೆದಿದೆ. ಜಗತ್ತಿನ ದೊಡ್ಡನ್ನ ಅಮೆರಿಕ ಮತ್ತು ಬಲಿಷ್ಠ ಇಸ್ರೇಲ್ ವಿರುದ್ಧ ತೊಡೆತಟ್ಟಿ ನಿಂತಿದ್ದ, ಪ್ರತಿದಾಳಿಯ ಭೀಕರ ಎಚ್ಚರಿಕೆ ನೀಡಿದ್ದ ಅದೇ ಇರಾನ್ ಇದೀಗ ದಿಢೀರನೆ ಯುದ್ಧವನ್ನು ಅಂತ್ಯಗೊಳಿಸಲು ಒಂದು ಹೆಜ್ಜೆ ಮುಂದಿಟ್ಟಿದೆ. ಇರಾನ್ ಕಡೆಯಿಂದ ಈಗ ಶಾಂತಿಯ ಮಾತುಗಳು ಕೇಳಿ ಬರ್ತಿವೆ. ಆದರೆ ವೀಕ್ಷಕರೇ, ನೀವಂದುಕೊಂಡಂತೆ ಇದೇನು ಇರಾನದ ಬೇಷರತ್ ಶರಣಾಗತಿಯಲ್ಲ. ಯುದ್ಧವನ್ನು ನಿಲ್ಲಿಸುವುದಕ್ಕೆ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ಮುಂದೆ 3 ಅತ್ಯಂತ ಕಠಿಣವಾದ ಷರತ್ತುಗಳನ್ನು ಮುಂದಿಟ್ಟಿದೆ. ಈ 3 ಡಿಮ್ಯಾಂಡ್ಗಳನ್ನು ನೀವು ಈಡೇರಿಸಿದರೆ ಮಾತ್ರ ಯುದ್ಧ ನಿಲ್ಲಿಸ್ತೀನಿ, ಇಲ್ಲವಾದರೆ ಜಗತ್ತು ಊಹಿಸಲು ಸಾಧ್ಯವಾಗದಂಥ ಪ್ರಳಯವನ್ನು ಎದುರಿಸಬೇಕಾಗತ್ತೆ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಅಷ್ಟಕ್ಕೂ ಇರಾನ್ ಅಧ್ಯಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಬಿಚ್ಚಿಟ್ಟಿರುವ ಆ 3 ಷರತ್ತುಗಳು ಯಾವುವು? ರಷ್ಯಾ ಮತ್ತು ಪಾಕಿಸ್ತಾನದ ನಾಯಕರ ಜೊತೆ ಇರಾನ್ ಅಧ್ಯಕ್ಷರು ನಡೆಸಿದ ಆ ರಹಸ್ಯ ಮಾತುಕತೆ ಏನು? ಒಂದು ಕಡೆ ಶಾಂತಿಯ ಮಾತುಗಳನ್ನಾಡ್ತಾ, ಇನ್ನೊಂದು ಕಡೆ ಇರಾನ್ ಸೇನೆ ಪರ್ಷಿಯನ್ ಕೊಲ್ಲಿಯನ್ನು ಧ್ವಂಸ ಮಾಡ್ತೀವಿ ಅಂತ ಅಮೆರಿಕಾಗೆ ನಡುಕ ಹುಟ್ಟಿಸ್ತಾ ಇರೋದಾದರೂ ಯಾಕೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಜಾಗತಿಕ ರಾಜಕಾರಣದ ಮೈಂಡ್ ಗೇಮ್ನ ಪ್ರತಿಯೊಂದು ಎಳೆಯನ್ನು ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ರಷ್ಯಾ ಮತ್ತು ಪಾಕಿಸ್ತಾನದ ಜೊತೆಗೆ ಇರಾನ್ ನಡೆಸಿದಂತಹ ರಹಸ್ಯ ಕಾರ್ಯಾಚರಣೆ ಅಥವಾ ರಹಸ್ಯ ಮಾತುಕತೆಯಲ್ಲಿ ಅಮೆರಿಕ ಈ 3 ಷರತ್ತುಗಳನ್ನು ಇರಾನ್ ವಿಧಿಸಿರುವಂತಹ ಅಥವಾ ಇರಾನ್ ಕೊಟ್ಟಿರುವ ಈ 3 ಷರತ್ತುಗಳನ್ನು ಅಮೆರಿಕ ಒಪ್ಕೊಳ್ಳಲೇಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನಿಮ್ಮ ಸಪೋರ್ಟ್ ಯಾರಿಗೆ, ಇರಾನ್ಗೋ ಅಥವಾ ಅಮೆರಿಕ, ಇಸ್ರೇಲ್ಗೋ? ನಿಮ್ಮ ಅತ್ಯಮೂಲ್ಯ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಯುದ್ಧದ ಕಾರ್ಮೋಡ ದಟ್ಟವಾಗ್ತಾ ಇದ್ದ ಹಾಗೆ ಇರಾನ್ ದೇಶದ ಅಧ್ಯಕ್ಷನಾಗಿರೋ ಪೆಜೆಶ್ಕಿಯಾನ್ ಅವರು ಅಧಿಕೃತ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ಒಂದು ಸುದೀರ್ಘವಾದ ಮತ್ತು ಐತಿಹಾಸಿಕ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಈ ಪೋಸ್ಟಲ್ಲಿ ಬಹಳ ಸ್ಪಷ್ಟವಾಗಿ ಜಗತ್ತಿಗೆ ಒಂದು ಸಂದೇಶವನ್ನು ನೀಡಿದ್ದಾರೆ. ನೋಡಿ, ಇರಾನ್ ಎಂದಿಗೂ ಯುದ್ಧ ಪಿಪಾಸು ದೇಶವಲ್ಲ. ನಾವು ಈ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಶಾಂತಿಯನ್ನು ಬಯಸ್ತೇವೆ. ಇದೇ ವಿಚಾರವಾಗಿ ನಾನು ನಮ್ಮ ಮಿತ್ರ ರಾಷ್ಟ್ರ ರಷ್ಯಾ ಮತ್ತು ನೆರೆಯ ಪಾಕಿಸ್ತಾನದ ಜೊತೆ ಉನ್ನತ ನಾಯಕರೊಂದಿಗೆ ದೂರವಾಣಿ ಕರೆಯಲ್ಲಿ ಗಂಭೀರವಾದ ಮಾತುಗಳನ್ನಾಡಿದ್ದೇನೆ. ಇಡೀ ಪ್ರದೇಶದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡೋದಕ್ಕೆ ಇರಾನ್ನ ಬದ್ಧತೆಯನ್ನು ನಾನು ಅವರಿಗೆ ಪುನರುಚ್ಚರಿಸಿದ್ದೇನೆ ಅಂತ ಹೇಳಿದ್ದಾರೆ. ಇರಾನ್ನ ಈ ಹೆಜ್ಜೆ ಜಾಗತಿಕ ಮಾರುಕಟ್ಟೆಗೆ, ವಿಶೇಷವಾಗಿ ತೈಲ ಮಾರುಕಟ್ಟೆಗೆ ಬಹಳ ದೊಡ್ಡ ರಿಲೀಫ್ ನೀಡಿದಂತಾಗಿದೆ. ಆದರೆ ಈ ಶಾಂತಿ ಸುಲಭವಾಗಿ ಸಿಗುವಂಥದ್ದಲ್ಲ. ಈ ಶಾಂತಿ ಒಪ್ಪಂದಕ್ಕೆ ಇರಾನ್ ಅಧ್ಯಕ್ಷ ಮುಂದಿಟ್ಟಿರುವ ಆ ಷರತ್ತುಗಳು ಅಮೆರಿಕ ಮತ್ತು ಇಸ್ರೇಲ್ಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿವೆ. ಅಮೆರಿಕ ಮತ್ತು ಇಸ್ರೇಲ್ ಮುಂದಿರುವ ಆ 3 ಕಠಿಣ ಷರತ್ತುಗಳು ಯಾವುವು? ಈ ಇರಾನ್ ಅಧ್ಯಕ್ಷ ತಮ್ಮ ಹೇಳಿಕೆಯಲ್ಲಿ ಯಹೂದಿಗಳ ಆಡಳಿತ ಇರುವ ಇಸ್ರೇಲ್ ಮತ್ತು ಜಗತ್ತಿನ ದೊಡ್ಡನ್ನ ಅಮೆರಿಕಾಗೆ ನೇರವಾಗಿ 3 ಷರತ್ತುಗಳನ್ನು ವಿಧಿಸಿದ್ದಾರೆ. ಅವು ಯಾವುವು ಅನ್ನೋದನ್ನು ಎಳೆಯಾಗಿ ನೋಡೋಣ. ಮೊದಲ ಷರತ್ತು, ಇರಾನ್ನ ಕಾನೂನುಬದ್ಧ ಹಕ್ಕುಗಳ ಮಾನ್ಯತೆ. ಯಾವುದೇ ಶಾಂತಿ ನಿರ್ಣಯವಾಗಬೇಕಾದರೂ ಮೊದಲಿಗೆ ಅಮೆರಿಕ ಮತ್ತು ಇಸ್ರೇಲ್ ನಮ್ಮ ದೇಶದ ಕಾನೂನುಬದ್ಧ ಹಕ್ಕುಗಳನ್ನು ಅಂದರೆ ಲೆಜಿಟಿಮೇಟ್ ರೈಟ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಿಸಬೇಕು ಮತ್ತು ಅದನ್ನು ಗುರುತಿಸಬೇಕು. ನಮ್ಮ ಸಾರ್ವಭೌಮತ್ವದ ಮೇಲೆ, ನಮ್ಮ ಆಂತರಿಕ ವಿಚಾರಗಳ ಮೇಲೆ ಮತ್ತು ನಮ್ಮ ಮಿಲಿಟರಿ ಶಕ್ತಿಯ ಮೇಲೆ ಯಾರೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ ಅನ್ನೋದು ಮೊದಲ ಡಿಮ್ಯಾಂಡ್. ಎರಡನೇ ಡಿಮ್ಯಾಂಡ್, ಯುದ್ಧದ ನಷ್ಟಕ್ಕೆ ಭಾರಿ ಪರಿಹಾರ. ಇದು ಅಮೆರಿಕಾಗೆ ಅತ್ಯಂತ ದೊಡ್ಡ ತಲೆನೋವಾಗಿರುವ ಷರತ್ತು. ಇರಾನ್ ಅಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಸಂಘರ್ಷದ ಸಮಯದಲ್ಲಿ ನಮ್ಮ ದೇಶದ ಮೇಲೆ ಆದ ದಾಳಿಗಳಿಂದ, ನಮ್ಮ ಮೂಲ ಸೌಕರ್ಯಗಳಿಗೆ ಆದ ಹಾನಿಗಳಿಗೆ ಮತ್ತು ನಾವು ಅನುಭವಿಸಿದ ಎಲ್ಲ ಆರ್ಥಿಕ ನಷ್ಟಗಳಿಗೆ ನೀವು ಸಂಪೂರ್ಣವಾಗಿ ಪರಿಹಾರ ನೀಡಬೇಕು. ಅಮೆರಿಕ ಮತ್ತು ಇಸ್ರೇಲ್ ತಮ್ಮ ಜೇಬಿನಿಂದ ಇರಾನ್ಗೆ ದಂಡ ತೆರಬೇಕು ಅನ್ನುವಂತಹ ಅತ್ಯಂತ ಕಠಿಣ ಬೇಡಿಕೆಯನ್ನು ಇಟ್ಟಿದ್ದಾರೆ ಇರಾನ್ನವರು. 3ನೇ ಷರತ್ತು, ಭವಿಷ್ಯದ ದಾಳಿಯ ವಿರುದ್ಧ ಗ್ಯಾರಂಟಿ. ಕೇವಲ ಈಗ ದಾಳಿ ನಿಲ್ಲಿಸಿದರೆ ಸಾಲದು, ಭವಿಷ್ಯದಲ್ಲಿ ಅಮೆರಿಕ ಆಗಲಿ ಅಥವಾ ಇಸ್ರೇಲ್ ಆಗಲಿ ಇರಾನ್ ದೇಶದ ಮೇಲೆ ಮತ್ತೊಮ್ಮೆ ಆಕ್ರಮಣ, ಯುದ್ಧ ಮಾಡುವಂತಿಲ್ಲ.
ನಮ್ಮ ದೇಶವನ್ನು ಗುರಿಯಾಗಿಸುವಂತಿಲ್ಲ ಅನ್ನೋದಕ್ಕೆ ಇಡೀ ಜಗತ್ತಿನ ಎದುರು ಒಂದು ದೃಢವಾದ ಅಂತಾರಾಷ್ಟ್ರೀಯ ಖಾತ್ರಿ ಪತ್ರಿಕೆ ಅಂದರೆ ಇಂಟರ್ನ್ಯಾಷನಲ್ ಗ್ಯಾರಂಟಿ ಒದಗಿಸಬೇಕು. ಅಂದರೆ ವಿಶ್ವಸಂಸ್ಥೆಯ ಸಮ್ಮುಖದಲ್ಲಿ ಇದಕ್ಕೊಂದು ಲಿಖಿತ ಗ್ಯಾರಂಟಿ ಸಿಗಬೇಕು ಅಂತ ಇರಾನ್ ಪಟ್ಟು ಹಿಡಿದು ಕೂತಿದೆ. ವೀಕ್ಷಕರೇ, ಜಾಗತಿಕ ರಾಜಕಾರಣದಲ್ಲಿ ಇದೊಂದು ಬಹಳ ಫೇಮಸ್ ಆಗಿರೋ ತಂತ್ರ. ಒಂದು ಕಡೆ ದೇಶದ ಅಧ್ಯಕ್ಷರು ಶಾಂತಿಯ ಬಗ್ಗೆ ಮಾತನಾಡ್ತಾ ಇದ್ರೆ, ಇನ್ನೊಂದು ಕಡೆ ಅದೇ ದೇಶದ ಸೇನೆ ಶತ್ರುಗಳಿಗೆ ಬೆವರಿಳಿಸುವಂತಹ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ಕೂಡ ಈಗ ಅದೇ ತಂತ್ರವನ್ನ ಅನುಸರಿಸ್ತಾ ಇದೆ. ಇರಾನ್ ಅಧ್ಯಕ್ಷರ ಈ ಶಾಂತಿಯ ಪೋಸ್ಟ್ ಹೊರಬೀಳುವ ಮುನ್ನವೇ ಇರಾನ್ನ ಸಶಸ್ತ್ರ ಪಡೆಗಳ ಅಧಿಕೃತ ವಕ್ತಾರರು ಅಬೋಲೆ ಫಜಲ್ ಶೆಕಾರ್ಚಿ ಸರ್ಕಾರಿ ಸುದ್ದಿ ಸಂಸ್ಥೆ IRIB ಜೊತೆ ಒಂದು ಎಕ್ಸ್ಕ್ಲೂಸಿವ್ ಮತ್ತು ಭೀಕರವಾದ ಸಂದರ್ಶನವನ್ನು ನೀಡಿದ್ದಾರೆ. ಆತ ಅಮೆರಿಕಾಗೆ ಕೊಟ್ಟಿರುವ ವಾರ್ನಿಂಗ್ ಎಂಥದ್ದು ಗೊತ್ತಾ? ಅಮೆರಿಕ ಈಗ ಆಡ್ತಾ ಇರುವ ಆಟ ಬಹಳ ಡೇಂಜರಸ್. ಒಂದೊಮ್ಮೆ ಅಮೆರಿಕ ತನ್ನ ಮಿತಿಮೀರಿ ಇರಾನ್ನ ಯಾವುದೇ ಬಂದರುಗಳ ಮೇಲೆ ಅಥವಾ ಹಡಗು ಕಟ್ಟೆಗಳ ಮೇಲೆ ದಾಳಿ ಮಾಡುವ ದುಸ್ಸಾಹಸ ಕೈ ಹಾಕಿದ್ರೆ ಇದರ ಪರಿಣಾಮ ಊಹಿಸಲು ಅಸಾಧ್ಯವಾಗಿರುತ್ತೆ ಅಂತ ಗುಡುಗಿದ್ದಾರೆ. ಇರಾನ್ ಸೇನಾ ವಕ್ತಾರ ಶೆಕಾರ್ಚಿ ತಮ್ಮ ವಾರ್ನಿಂಗ್ ಅನ್ನು ಅಲ್ಲಿಗೆ ನಿಲ್ಲಿಸಿಲ್ಲ. ಬದಲಾಗಿ ಇಡೀ ಪ್ರಪಂಚವೇ ಬೆಚ್ಚಿ ಬೀಳುವಂತಹ ಒಂದು ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಒಂದು ವೇಳೆ ನಮ್ಮ ಬಂದರುಗಳ ಮೇಲೆ ದಾಳಿ ಆದರೆ ನಾವು ಸುಮ್ಮನೆ ಕೂರೋದಿಲ್ಲ. ಆ ಕ್ಷಣವೇ ಇಡೀ ಪರ್ಷಿಯನ್ ಕೊಲ್ಲಿಯಲ್ಲಿರುವ ಅಮೆರಿಕ ಮತ್ತು ಇಸ್ರೇಲ್ಗೆ ಸೇರಿದ ಅಥವಾ ಅವರಿಗೆ ಬೆಂಬಲ ನೀಡುವ ಪ್ರತಿಯೊಂದು ಬಂದರುಗಳು, ಹಡಗು ಕಟ್ಟೆಗಳು ಮತ್ತು ಬೃಹತ್ ಆರ್ಥಿಕ ಕೇಂದ್ರಗಳು ನಮ್ಮ ಸೇನೆಯ ಕಾನೂನುಬದ್ಧ ಗುರಿಗಳಾಗ್ತವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದರೆ ಇದರರ್ಥ ಇಲ್ಲಿವರೆಗೆ ಜಗತ್ತು ನೋಡಿದ್ದೆಲ್ಲ ಕೇವಲ ಟ್ರೇಲರ್ ಅಷ್ಟೇ. ಅಮೆರಿಕ ಏನಾದರೂ ದಾಳಿ ಮಾಡಿದರೆ ಇರಾನ್ ತನ್ನ ಸಂಪೂರ್ಣ ಕ್ಷಿಪಣಿ ಬಲವನ್ನು ಬಳಸ್ಕೊಂಡು ಇಡೀ ಪರ್ಷಿಯನ್ ಕೊಲ್ಲಿಯನ್ನು ಧ್ವಂಸ ಮಾಡುತ್ತೆ. ಪರ್ಷಿಯನ್ ಕೊಲ್ಲಿ ಅಂತಂದರೆ ಈ ಅರಬ್ ಎಮಿರೇಟ್ಸ್, ಅರಬ್ ರಾಷ್ಟ್ರಗಳಿದಾವಲ್ಲ, ಆ ಅರಬ್ ರಾಷ್ಟ್ರಗಳ ಮೇಲೆ ಅಥವಾ ಅರಬ್ ರಾಷ್ಟ್ರಗಳನ್ನು ಧ್ವಂಸ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪರ್ಷಿಯನ್ ಕೊಲ್ಲಿ ಅಂತಂದರೆ ಜಗತ್ತಿನ ಆರ್ಥಿಕತೆಯ ನಾಡಿ ಮಿಡಿತ. ಅಲ್ಲಿ ಜಗತ್ತಿನ ಬಹುಪಾಲು ತೈಲ ವ್ಯಾಪಾರ ನಡೆಯುತ್ತೆ. ಆ ಜಾಗದಲ್ಲಿ ಭಾರೀ ಪ್ರಮಾಣದ ಕಾರ್ಯಾಚರಣೆ ನಡೆದ್ರೆ, ಅಂದರೆ ಅತಿ ಹೆಚ್ಚಿನ ಕ್ಷಿಪಣಿ ದಾಳಿಗಳಾದರೆ ಅಲ್ಲಿನ ತೈಲ ಬಾವಿಗಳೆಲ್ಲ ಸುಟ್ಟೋಗ್ಬಿಡತ್ತೆ, ಹೋಗ್ಬಿಡತ್ತೆ. ಇಡೀ ಪ್ರಪಂಚದ ತೈಲ ಪೂರೈಕೆ ಸ್ಥಗಿತಗೊಂಡು ಜಗತ್ತಿನ ಎಲ್ಲ ದೇಶಗಳು ತೀವ್ರವಾದ ಆರ್ಥಿಕ ಬಿಕ್ಕಟ್ಟಿಗೆ ಸಿಕ್ಕಾಕೊಳ್ತವೆ. ಇದು ಅಮೆರಿಕದ ಬೆನ್ನೆಲುಬು ಮುರಿಯುವ ಪ್ಲಾನ್ ಆಗಿದೆ. ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟ ನಂತರ ಸೇನಾ ವಕ್ತಾರ ಮಧ್ಯಪ್ರಾಚ್ಯದ ಎಲ್ಲ ನೆರೆಹೊರೆಯ ರಾಷ್ಟ್ರಗಳಿಗೆ ಅಂದರೆ ಅರಬ್ ದೇಶಗಳಿಗೆ ಒಂದು ಬಹುದೊಡ್ಡ ಮತ್ತು ನೇರವಾದ ಕರೆಯನ್ನ ನೀಡಿದ್ದಾರೆ. ಅಮೆರಿಕ ಇಲ್ಲಿಗೆ ಬಂದು ನಮ್ಮ ಪ್ರದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡ್ತಾ ಇದೆ. ಹೀಗಾಗಿ ಈ ಪ್ರದೇಶದ ಎಲ್ಲ ದೇಶಗಳು ಒಗ್ಗೂಡಿ ನಿಮ್ಮ ಭೂಮಿಯಲ್ಲಿರುವ ನಿಮ್ಮ ದೇಶಗಳಲ್ಲಿರುವ ಅಮೆರಿಕನ್ನರನ್ನು ಮತ್ತು ಅಮೆರಿಕದ ಮಿಲಿಟರಿ ನೆಲೆಗಳನ್ನು ಶಾಶ್ವತವಾಗಿ ಹೊರಹಾಕಿ ಅಂತ ಕರೆ ನೀಡಿದ್ದಾರೆ. ಇದು ಕೇವಲ ಒಂದು ದೇಶದ ವಿರುದ್ಧದ ಯುದ್ಧವಲ್ಲ, ಬದಲಾಗಿ ಇಡೀ ಮಧ್ಯಪ್ರಾಚ್ಯದಿಂದ ಅಮೆರಿಕದ ಅಸ್ತಿತ್ವವನ್ನೇ ಬುಡಸಹಿತ ಕಿತ್ತು ಹಾಕುವ ಇರಾನ್ನ ಬಹುದೊಡ್ಡ ಅಜೆಂಡಾ ತೋರಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ವೀಕ್ಷಕರೇ, ಇರಾನ್ ಈಗ ಚೆಂಡನ್ನು ಅಮೆರಿಕ ಮತ್ತು ಇಸ್ರೇಲ್ನ ಅಂಗಳಕ್ಕೆ ಎಸೆದಿದೆ. ನಮಗೆ ಯುದ್ಧ ಬೇಡ, ಆದರೆ ನಾವು ಕೇಳಿದ ಷರತ್ತುಗಳನ್ನು ನೀವು ಒಪ್ಪಿಕೊಳ್ಳಬೇಕು. ಇಲ್ಲದಿದ್ದರೆ ಪರ್ಷಿಯನ್ ಕೊಲ್ಲಿಯಲ್ಲಿ ಆರ್ಥಿಕ ಪ್ರಳಯ ಸೃಷ್ಟಿ ಮಾಡೋದಕ್ಕೆ ನಾವು ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ಇರಾನ್. ಆದರೆ ಇಲ್ಲಿ ಅತಿ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದರೆ, ತನ್ನದೇ ಜಗತ್ತಿನ ದೊಡ್ಡನ್ನ ಅಂದುಕೊಂಡಿರುವ ಅಮೆರಿಕ ಇರಾನ್ನ ಈ ಕಠಿಣ ಷರತ್ತುಗಳಿಗೆ, ಅದರಲ್ಲೂ ವಿಶೇಷವಾಗಿ ನಷ್ಟ ಪರಿಹಾರ ಕೊಡುವ ಷರತ್ತಿಗೆ ಒಪ್ಕೊಳ್ತಾರಾ? ಇಸ್ರೇಲ್ ಇರಾನ್ಗೆ ಭವಿಷ್ಯದಲ್ಲಿ ದಾಳಿ ಮಾಡೋದಿಲ್ಲ ಅಂತ ಗ್ಯಾರಂಟಿ ಕೊಡ್ತಾ? ಇದು ಬಹುತೇಕ ಅಸಾಧ್ಯ ಅಂತ ಹೇಳಲಾಗ್ತಾಗಿದೆ. ಯಾಕಂದರೆ ಈಗ ಅಮೇರಿಕ ನಷ್ಟವನ್ನು ಇರಾನ್ಗೆ ಕೊಡೋದಕ್ಕಾಗತ್ತಾ? ತಾನೇ ನಷ್ಟದಲ್ಲಿ ಈ ಯುದ್ಧವನ್ನು ಮಾಡ್ತಾ ಇದೆ. 94,000 ಕೋಟಿ ರೂಪಾಯಿ ಬರೀ ಖಮೇನಿಯನ್ನು ಉಡಾಯಿಸೋದಕ್ಕೆ, ಖಮೇನಿಯನ್ನು ಸುಟ್ಟು ಭಸ್ಮ ಮಾಡೋದಕ್ಕೆ 94,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಹೇಳಿದೆ. ಇನ್ನು 13 ದಿನಗಳ ಖರ್ಚು ಎಷ್ಟಾಗಿರಬೇಡ ಅಂತ ನೀವು ಒಂಚೂರು ಅಂದಾಜು ಮಾಡಿಕೊಳ್ಳಿ. ಇಂಥ ಸಂದರ್ಭದಲ್ಲಿ ಅಮೆರಿಕ ಇರಾನ್ಗೆ ಪರಿಹಾರ ಕೊಡತ್ತಾ? ಸಾಧ್ಯ ಇಲ್ಲ. ಇನ್ನು ಇಸ್ರೇಲ್ ನೋಡಿ, ಅಮೆರಿಕದ ಮಾತು ಕೇಳಿ ಇಸ್ರೇಲ್ ಏನೋ ಯುದ್ಧ ನಿಲ್ಲಿಸಬಹುದು, ಆದರೆ ಇನ್ ಫ್ಯೂಚರ್ ಇರಾನ್ ಮೇಲೆ ಇಸ್ರೇಲ್ ಯುದ್ಧ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಮಾಡೋದಿಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ, ಮಾಡೇ ಮಾಡತ್ತೆ. ಇವೆಲ್ಲವೂ ಕೂಡ ಷರತ್ತುಗಳು ಊಹಿಸಲಾರದ ಷರತ್ತುಗಳಾಗಿದ್ದಾವೆ.
ವೀಕ್ಷಕರೇ, ನಿಮಗೇನು ಅನಿಸುತ್ತೆ? ಇರಾನ್ ಹೇಳ್ತಾ ಇರುವ ಈ 3 ಷರತ್ತುಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ಒಪ್ಪಿಕೊಳ್ಳೋ ಸಾಧ್ಯತೆ ಇದೆಯಾ? ಒಂದು ವೇಳೆ ಪರ್ಷಿಯನ್ ಕೊಲ್ಲಿಯಲ್ಲಿ ಇರಾನ್ ದಾಳಿ ಮಾಡಿದ್ರೆ ನಮ್ಮ ಭಾರತದ ಆರ್ಥಿಕತೆಯ ಮೇಲೆ ಮತ್ತು ಪೆಟ್ರೋಲ್ ಬೆಲೆಗಳ ಮೇಲೆ ಎಂಥ ಪರಿಣಾಮ ಬೀರಬಹುದು? ಇರಾನ್ನ ಈ ಶಾಂತಿ ಮತ್ತು ಬೆದರಿಕೆಯ ಡಬಲ್ ಗೇಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಜಾಗತಿಕ ರಾಜಕಾರಣದ ಸ್ಫೋಟಕ ಟ್ವಿಸ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.